ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಇವತ್ತು ಆರೋಗ್ಯಕರವಾದದ್ದು ನಾನಿವತ್ತು ಅಗಸೆ ಬೀಜದ ಚಟ್ನಿ ಮಾಡ್ತಾಯಿದ್ದೀನಿ. ತುಂಬಾ ಒಳ್ಳೆಯದು ಈ ಚಟ್ನಿ ತಿನ್ನೋದ್ರಿಂದ. ಬನ್ನಿ ಇವಾಗ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ನಾನು 1/4 kg ಅಷ್ಟು ಅಗಸೆ ಬೀಜ ತೊಗೊಂಡಿದ್ದೀನಿ. ಎಲ್ಲ ಸೋಸಿಟ್ಕೊಂಡಿದ್ದೀನಿ ನೋಡಿ. ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ನೆಕ್ಸ್ಟ್ ನೋಡಿ, ನಾನು ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ಆಮೇಲೆ ನಾನು 3 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ತೊಗೊಂಡಿದ್ದೀನಿ. ಆಮೇಲೆ ನಾನು 3 ಬೆಳ್ಳುಳ್ಳಿನ ಸುಲಿದಿಟ್ಕೊಂಡಿದ್ದೀನಿ ನೋಡಿ. ಈ ಥರ ಸಿಪ್ಪೆ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ನೋಡಿ. ಅಗಸೆ ಬೀಜದ ಚಟ್ನಿ ಮಾಡೋಕ್ಕೆ ಇದನ್ನು ಇಷ್ಟ ಆದರೆ ಸಾಕು. ಬನ್ನಿ ನೆಕ್ಸ್ಟ್ ಈಗ ಹೇಗೆ ಮಾಡೋದು ಅಂತ ನೋಡೋಣ. ನಾನು ಒಂದು ಬಾಣಲಿನ ಗ್ಯಾಸ್ ಮೇಲೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಅದು ಕಾದಿದೆ ನೋಡಿ. ಅದಕ್ಕೆ ಇವಾಗ ನಾನು 2 ಸಲ ಅಗಸೆ ಬೀಜನ ಹಾಕ್ಕೊಳ್ತೀನಿ. ಅಂದರೆ ಅದು ಒಂದೇ ಸಲಿನೇ ಹಾಕ್ಕೊಂಡ್ರೆ ಅದು ಕರೆಕ್ಟಾಗಿ ಉರಿಯೋದಿಲ್ಲ ಚೆನ್ನಾಗಿ ಅಂತ ನಾನು 2 ಸಲ ಹುರ್ಕೊಳ್ತೀನಿ ನೋಡಿ. ಈ ರೀತಿಯಾಗಿ ಅರ್ಧ ತೊಗೊಂಡಿದ್ದೀನಿ. ನಾವು ಸ್ವಲ್ಪ ಈ ಥರ ಬಟ್ಟೆಯಲ್ಲಿ ನಾವು ಪ್ರೆಸ್ ಮಾಡಿದ್ರೆ ಅದು ಚೆನ್ನಾಗಿ ಅದು ಬಾಯೆಲ್ಲ ಬಿಡುತ್ತೆ, ಚಟಪಟ ಅನ್ನುತ್ತಲ್ಲ, ಅದೆಲ್ಲ ಕಡೆ ಸಿಡಿಯುತ್ತೆ. ಅದಕ್ಕೋಸ್ಕರ ನೋಡಿ ನಾನು ಈ ಬಟ್ಟೆಯಿಂದನೇ ನಾನು ಈ ಥರ ಅದನ್ನು ಉರಿತಾ ಇದ್ದೀನಿ ನೋಡಿ. ಈ ರೀತಿಯಾಗಿ ಅದು ನಮಗೆ ಎಲ್ಲಿ ತನಕ ಉರಿಬೇಕು ಅಂತ ಅಂದರೆ ಅದು ಚಟಪಟ ಅಂತ ಸೌಂಡ್ ಬರೋವರೆಗೂ ಉರಿಬೇಕು. ಆಮೇಲೆ ಅದು ಘಮ ಘಮ ಅಂತ ವಾಸನೆ ಬರುತ್ತೆ. ಆಮೇಲೆ ಅದರೊಳಗಿನ ಬಾಯೆಲ್ಲ ಹಿಂಗೆ ಸಿಪ್ಪೆ ಎಲ್ಲ ಬಿಡುತ್ತೆ ನೋಡಿ. ಆ ರೀತಿ ತನಕ ನಾವು ಇದೇ ಥರ ಉರಿತಾನೆ ಇರಬೇಕು ಇದು ನೋಡಿ. ಈಗ ಒಂದ್ಸಲಿ ನಾನು ಹುರಿದಾಗಿದೆ ನೋಡಿ. ಈ ರೀತಿ ಕಾಣಿಸ್ತಿದೆಯಲ್ಲ, ಈ ಥರ ಹುರಿದಿದೆ ನೋಡಿ, ಕಾಣಿಸ್ತಿದೆಯಲ್ಲ. ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ಇದು. ಇವಾಗ ನಾನು ಒಂದು ಪಾತ್ರೆಗೆ ಇದು ತೆಗೆದಿಟ್ಕೊಳ್ತೀನಿ. ಇದೇ ಥರ ನೋಡಿ, ಇನ್ನೊಂದು ಸ್ವಲ್ಪ ಇಟ್ಕೊಂಡಿದ್ನಲ್ಲ ಇನ್ನರ್ಧ, ಅದನ್ನು ಇದೇ ಥರ ನಾನು ಹುರ್ಕೊಳ್ತೀನಿ ಇವಾಗ. ಇದು ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಇದು ಚಪಾತಿ, ರೊಟ್ಟಿ, ಈ ಸೈಡ್ ಉತ್ತರ ಕರ್ನಾಟಕದಲ್ಲಿ ಇದು ತುಂಬಾ ಫೇಮಸ್. ಇದು ಈ ಕಡೆ ಚಟ್ನಿ ಪುಡಿ ಇಲ್ಲ ಅಂತ ಅಂದರೆ ನಡೆಯೋದೇ ಇಲ್ಲ. ಒಂದು ಶೇಂಗಾ ಚಟ್ನಿ ಪುಡಿ, ಇನ್ನೊಂದು ನೆಕ್ಸ್ಟ್ ಇದು ಅಗಸೆ ಚಟ್ನಿ ಪುಡಿ ಅಂತ. ಬನ್ನಿ ಇವಾಗೆಲ್ಲ ಹುರಿದಿದ್ದಾಗಿದೆ. ಸ್ವಲ್ಪ ತಣ್ಣಗಾದ್ಮೇಲೆ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ನೋಡಿ. ಎಲ್ಲನೂ ನಾನು ಏನೇನು ತೋರಿಸಿದ್ನಲ್ಲ ಇದಕ್ಕೆ, ಉಪ್ಪು, ಖಾರ, ಕರಿಬೇವಿನ ಸೊಪ್ಪು ಎಲ್ಲ ತೋರಿಸಿದ್ನಲ್ಲ, ಈಗೆಲ್ಲ ನಾನು ಮಿಕ್ಸಿ ಒಳಗೆ ಹಾಕ್ಕೊಂಡು ಇವಾಗ ಪೌಡರ್ ಮಾಡ್ಕೊಳ್ತೀನಿ ನೋಡಿ. ಬೆಳ್ಳುಳ್ಳಿ ನಾವು ಎಷ್ಟು ಹಾಕ್ತೀವಲ್ಲ ಅಷ್ಟು ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು ಅಷ್ಟು ಘಮ ಘಮ ಅನ್ನುತ್ತೆ. ಬನ್ನಿ ಇವಾಗ ನಾನು ಪೌಡರ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಈ ರೀತಿಯಾಗಿ ಎಷ್ಟು ಘಮ ಘಮ ಅಂತ ವಾಸನೆ ಬರ್ತಿದೆ. ಇದು ಎಲ್ಲ ಬೆಳ್ಳುಳ್ಳಿ, ಖಾರ, ಉಪ್ಪು ಎಲ್ಲ ಹಾಕಿದೆಯಲ್ಲ, ಘಮ್ ಅಂತ ವಾಸನೆ ಬರ್ತಿದೆ. ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ. ಒಂದು ಪಾತ್ರೆ ಒಳಗೆ ಹಾಕ್ತಾ ಇದ್ದೀನಿ ನಾನೀಗ. ನೋಡ್ತಿದ್ದೀರಲ್ಲ, ಇದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ. ಈಗ ಅಕಸ್ಮಾತ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುತ್ತಲ್ಲ, ಕೊಲೆಸ್ಟ್ರಾಲ್ ಇರೋರಿಗೆ ಈ ಚಟ್ನಿ ಪುಡಿ ತಿಂದರೆ ತುಂಬಾ ಒಳ್ಳೆಯದು. ಆಮೇಲೆ ಕೂದಲು ಏನಾರ ನಮಗೆ ಉದುರ್ತಿರುತ್ತಲ್ಲ, ಅವಾಗೂ ತುಂಬಾ ಇದು ತಿಂದರೆ ಒಳ್ಳೆಯದು. ಇದು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಈ ಚಟ್ನಿ ಪುಡಿ ಇದು. ಓಕೆ ಫ್ರೆಂಡ್ಸ್, ಬಾಯ್. ನೋಡಿದ್ರಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ.